ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಕರ್ನಾಟಕದಲ್ಲಿ ಕನ್ನಡದ ದಾಸೋಹವನ್ನು ಕನ್ನಡಿಗರಾದ ನಾವು ನಿರಂತರವಾಗಿ ಮಾಡುತ್ತೇವೆ. ಸಚಿವ ಮಂಕಾಳು ವೈದ್ಯ. ಜೇಂಕರ್ ಮೆಲೋಡಿ ಸಹಯೋಗದಲ್ಲಿ ಸಾಂಸ್ಕೃತಿಕ ಸೌರಭ 2024 ಸಂಪನ್ನ. ಕರ್ನಾಟಕದಲ್ಲಿ ಕನ್ನಡ ಇಂದು ವಿಜೃಂಭಿಸುತ್ತಿದೆ, ಅಭಿವೃದ್ಧಿ ಹೊಂದಿ ಬೆಳೆಯುತ್ತಿದೆ ಎಂದರೆ ಅದಕ್ಕೆ ಹಳ್ಳಿಗಾಡಿನ ಕನ್ನಡಿಗರ ಕೊಡುಗೆ ಅಪಾರವಾಗಿದೆ ಎಂದು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು. ಅವರು ಭಟ್ಕಳದ ಕಮಲಾವತಿ ಶಾನುಭಾಗ್ ಸಭಾಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಮತ್ತು ಜೇಂಕರ್ ಮೆಲೋಡಿಸ್ ಅವರ ಸಹಯೋಗದಲ್ಲಿ ನಡೆದ ಸಾಂಸ್ಕೃತಿಕ ಸೌರಭ 2024 ಎನ್ನುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಕನ್ನಡ ಮತ್ತು ಸಂಸ್ಕೃತಿ ಎನ್ನುವುದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಸರ್ಕಾರದ ವತಿಯಿಂದ ರಾಜ್ಯದಾದ್ಯಂತ ಕನ್ನಡ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ 4 ದಿನದ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಕನ್ನಡಿಗರಾದ ನಾವು ಯಾವಾಗಲೂ ಕನ್ನಡದ ಸೇವೆಯನ್ನು ಮಾಡುವಂತಾಗಬೇಕು ಎಂದು ಹೇಳಿದರು. ಮೈಸೂರು ಮಹಾರಾಜರು ಗದಗದಲ್ಲಿ ಕನ್ನಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅದನ್ನು ನೆನಪು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಸರ್ಕಾರ, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಎಲ್ಲ ಸೇರಿ ಇದೊಂದು ಸಂಭ್ರಮ, ನಮಗೆ ಹೆಮ್ಮೆ. ಅದರಲ್ಲೂ ನಮ್ಮ ಯೋಗ 50ನೇ ಕನ್ನಡ ಸಂಭ್ರಮದ 50 ವರ್ಷ ಆಗಿದ್ದು, ನಮಗೆ ಅವಕಾಶ ಸಿಕ್ಕಿದ್ದು ಇದು ನಾನು ತಿಳ್ಕೊಂಡಿದ್ದು ನಮಗೆ ಯೋಗ ಅಂತ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕಲಾವಿದರಿದ್ದಾರೆ. ಕನ್ನಡ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ, ತಾಲೂಕು ಅಥವಾ ಹಳ್ಳಿಯಲ್ಲಿ ಆ ಊರಿಗೆ ಸಂಬಂಧಪಟ್ಟ ಹಾಗೆ, ಆ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರಿದ್ದಾರೆ. ನಮಗೆ ಗೊತ್ತಿಲ್ಲದೆ ಇರೋದು ಒಳ್ಳೊಳ್ಳೆ ಕಲಾವಿದರ ತಂಡವನ್ನು ನಾವಿಲ್ಲೂ ವರ್ಷಕ್ಕೊಂದ್ಸಲ ಮೈಸೂರಲ್ಲಿ ನೋಡ್ತೀವಿ, ದಸರಾದಲ್ಲಿ. ಅದು ಬೆರಳೆಣಿಸುವ ವರ್ಷಕ್ಕೆ ಮಾತ್ರ ಅವಕಾಶ ಸಿಗುತ್ತೆ, ಅಥವಾ ಕೆಲವೊಂದು ಮಾತ್ರ ನಮಗೆ ನೋಡಲಿಕ್ಕೂ ಅಥವಾ ಇದೆ ಅಂತ ಗೊತ್ತಾಗ್ತದೆ. ಅದನ್ನು ಉಳಿಸಬೇಕು, ಬೆಳೆಸಬೇಕು. ಅದರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ ಇನ್ನೂ ಎತ್ತರಕ್ಕೆ ಬೆಳೀಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಸರ್ಕಾರದಿಂದ ಮಾಡ್ತಾ ಇದ್ದೇವೆ. ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ನಾವು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮಾಡುವವರಿದ್ದೇವೆ. ನಾವು ಡೇಟು 2 ಡೇಟ್ ಆಯಿತು, ಇಟ್ಟು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಹೆಚ್ಚು ಕಡಿಮೆ ಇದ್ದ ಲಾಸ್ಟಲ್ಲಿ ಆಗ್ತದೆ. ನಾವು ಮಾಡುವಾಗ ಇಲ್ಲಿ ನಮ್ಮದು ಒಂದು ಕಡೆ ಕರಾವಳಿ ಭಾಗ, ಇನ್ನೊಂದು ಕಡೆ ಮಲೆನಾಡು, ಇಲ್ಲಿ ಎಲ್ಲ ಕಲೆಯೂ ಇದೆ. ಇಲ್ಲಿ ಸಿಗದೆ ಇರೋದು ಯಾವುದಿಲ್ಲ. ಹಾಗಾಗಿ ಎಲ್ಲರನ್ನ ಒಳಗೂಡಿ ಒಂದು ದಿನದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಅಂದರೆ 4 ದಿವಸ ನಮ್ಮ ಜಿಲ್ಲೆ ಕಲಾವಿದರಿಗೆ, ಅದ್ರ ಜೊತೆಯಲ್ಲಿ ಈ ರಾಜ್ಯದ ಕಲಾವಿದರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಈಗಾಗಲೇ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ಇದು ಕಾರವಾರದಲ್ಲಿ ಮಾಡೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ತಾಲೂಕಾ ಲೆವೆಲಲ್ಲೂ ಆಗಬೇಕು ಅನ್ನುವಂಥ ಉದ್ದೇಶ
ನಮಗೂ ಅಥವಾ ನಿಮಗೆ ಅಥವಾ ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಉದ್ದೇಶ. ನಮಗೇನು ಕಾರ್ಯಕ್ರಮ ಮಾಡಬೇಕು, ನೋಡಬೇಕು. ಕಲಾವಿದರಿಗೆ ನಮ್ಮ ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು, ನಿಮ್ಮ ಮುಂದೆ ಪ್ರದರ್ಶನ ಮಾಡಬೇಕು. ಹಾಗಾಗಿ ಸರ್ಕಾರವೇ ಇವತ್ತಿನ ಕಾರ್ಯಕ್ರಮ ಸರ್ಕಾರದೇ. ಹಾಗಾಗಿ ಎಲ್ಲ ಕಲಾವಿದರಿಗೆ ಅಥವಾ ನಾವೇನು ಇವತ್ತಿಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಇದು ಇಲ್ಲಿಗೆ ಸೀಮಿತವಾಗಿರೋದಿಲ್ಲ. ಇದು ಸರ್ಕಾರದ ಮಟ್ಟಕ್ಕೂ ರಾಜ್ಯ ಮಟ್ಟಕ್ಕೂ ನಮ್ಮ ಕಲೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇಂಥದ್ದು ಇದೆ ಅಂತ ಗುರುತಿಸುವಂಥ ಕಾರ್ಯಕ್ರಮವನ್ನು ಇದಾಗಿರ್ತದೆ. ಯಾವುದೋ ಒಂದು ಸುಮ್ಮನೆ ಮಾಡೋದು ಅಥವಾ ಅಂಥದ್ದೆಲ್ಲ ಇರೋದಿಲ್ಲ. ಇದಕ್ಕೆ ಒಂದು ವೇದಿಕೆ ನಿಮ್ಗೆ ಹೇಗೆ ಸರ್ಕಾರ ಕೊಟ್ಟಿದೆ, ಮುಂದೆ ಮತ್ತೆ ನಿಮಗೆ ಎಲ್ಲೆಲ್ಲಿ ಕೊಡಲಿಕ್ಕೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಆಗ್ತದೆ ಅನ್ನೋದು ಯೋಚನೆ ಮಾಡುವಂಥದ್ದು ಈ ವೇದಿಕೆ ಆಗಿರ್ತದೆ. ಹಾಗಾಗಿ ಕಲಾವಿದರಲ್ಲಿ ವಿನಂತಿ, ನಿಮ್ಗೆ ಅವಕಾಶ ಸಿಕ್ಕಿದೆ, ಇದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜೇಂಕರ್ ಮೆಲೋಡಿಸ್ ಪ್ರಸನ್ನ ಪ್ರಭು ಅವರು ಸ್ವಾಗತ ಭಾಷಣವನ್ನು ಮಾಡಿದರೆ, ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನ್ನು ಡಾಕ್ಟರ್ ರಾಮಚಂದ್ರ ಎಂಕೆ ಆಡಿದರು. ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಸಂಜಯ ಗುಡಿಗಾರ್ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ತಹಶೀಲ್ದಾರ್ ತಿಪ್ಪೇಸ್ವಾಮಿ, ಜೇಂಕರ್ ಮೆಲೋಡಿಸ್ನ ರಾಜಾರಾಮ್ ಪ್ರಭು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಜೇಂಕರ್ ಮೆಲೋಡಿಸ್ ಕಲಾ ತಂಡದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.